ಶ್ರೀದೇವಿ ಕರ್ಮಕಾಂಡದ ವಿಚಾರದಲ್ಲಿ ನಾಟಕವಾಡ್ತಿದ್ಯಾ ತುಮಕೂರು ಜಿಲ್ಲಾಡಳಿತ. ದಿನಾಂಕ 23/4/25 ವಾಪಸ್ ಬಂದಿದೆ. ನಮಗೆ ಅವತ್ತೇ ವಾಪಸ್ ಕಳಿಸಿದ್ದಾರೆ ಸಾಯಂಕಾಲ. ಅದನ್ನು ಅವ್ರ ಗಮನಕ್ಕೆ ತಗೊಂಡಿದ್ದೀನಿ. ಅದು ಅವ್ರ ಗಮನಕ್ಕೆ ತಂದಿದ್ದೀನಿ ನಾನು. ಅವರನ್ನ ಕೇಳಿದ್ರೆ ಇವರನ್ನ ತೋರಿಸ್ತಾರೆ, ಇವರನ್ನ ಕೇಳಿದ್ರೆ ಅವರ ಕಡೆ ಬೊಟ್ಟು ಮಾಡ್ತಾರೆ. ಅದು ಕ್ರಮ ಅವ್ರಿಗೆ ಜಿಲ್ಲಾಡಳಿತ ಅವ್ರಿಗೆ ಅವರ ಡಿ ಸಿ ಮೇಡಮ್ ಏನು ಹೇಳ್ತಾರೆ ನೋಡಿ ತಗೋಬೇಕಷ್ಟ. ಅಧಿಕಾರಿಗಳೇ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಅಷ್ಟು ಭಯವ? ಅಲ್ಲ, ಜಿಲ್ಲಾಡಳಿತನ ಡಿಸೈಡ್ ಮಾಡಬೇಕು. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲಾಡಳಿತ ಆಡ್ತಾ ಇರೋ ಈ ಆಟಕ್ಕೆ ನಾಟಕ ಅನ್ನಬೇಕೋ ಮತ್ತಿನ್ನೇನು ಹೇಳಬೇಕು ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಶ್ರೀದೇವಿ ಆಸ್ಪತ್ರೆ ಟನ್ಗಟ್ಟಲೆ ಮೆಡಿಕಲ್ ತ್ಯಾಜ್ಯವನ್ನ ಗುಡ್ಡೆ ಹಾಕಿ ಅವುಗಳನ್ನ ಸುಟ್ಟು ಇಡೀ ತುಮಕೂರಿನ ಜನರಿಗೆ ವಿಷ ಉಣಿಸೋಕೆ ಹೊರಟಿತ್ತು. ಈ ವಿಚಾರವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅಲ್ಲಿನ ಸಂಪೂರ್ಣ ದೃಶ್ಯಗಳ ಜೊತೆಗೆ ಅಧಿಕಾರಿಗಳ ಮತ್ತು ಜನರ ಮುಂದಿಡುವ ಕೆಲಸವನ್ನ ಮಾಡಿತ್ತು. ಶ್ರೀದೇವಿ ಆಸ್ಪತ್ರೆಯವರು ಮಾಡ್ತಿರೋದು ಎಷ್ಟು ಡೇಂಜರಸ್ ಕೆಲಸ, ಇದರಿಂದ ಜನರಿಗೆ ಮಾತ್ರವಲ್ಲ ಪ್ರಾಣಿ ಸಂಕುಲಕ್ಕೆ ಏನೆಲ್ಲ ಹಾನಿಯಾಗುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ವರದಿ ಮಾಡಿದ್ವಿ. ಆದರೆ ಪಾಪ ನಮ್ಮ ತುಮಕೂರಿನ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿ ಬಿಟ್ಟಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಯವರಿಗಂತೂ ಇದಕ್ಕೆಲ್ಲ ಸಮಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಈ ಶ್ರೀದೇವಿ ಆಸ್ಪತ್ರೆಯವರು ವರ್ಷಗಳಿಂದ ಮೆಡಿಕಲ್ ತ್ಯಾಜ್ಯವನ್ನ ಗುಡ್ಡೆ ಹಾಕ್ತಿದ್ದ ಆ ಸ್ಥಳ ಇರೋದು ಜಿಲ್ಲಾಧಿಕಾರಿ ಬಂಗಲೆಯಿಂದ ಕೂಗಳತೆ ದೂರದಲ್ಲಿ. ಆದರೆ ನಮ್ಮ ಜಿಲ್ಲಾಧಿಕಾರಿಯವರು ಮಾತ್ರ ಇದುವರೆಗೂ ಒಮ್ಮೆಯೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವಾಸ್ತವ ಏನು ಅನ್ನೋದನ್ನ ನೋಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಕ್ರಮ ತೆಗೆದುಕೊಳ್ಳೋದು ದೂರದ ಮಾತು ಬಿಡಿ. ಈ ವಿಚಾರವಾಗಿ ಇವತ್ತು ನಮ್ಮ ವರದಿಗಾರರು ಜಿಲ್ಲಾಧಿಕಾರಿಯವರನ್ನ ಪ್ರಶ್ನೆ ಮಾಡುವ ಕೆಲಸ ಮಾಡಿದ್ರು. ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಏನು ಹೇಳಿದ್ರು ನೀವೇ ಕೇಳಿಸ್ಕೊಂಡು ಬಿಡಿ. ಈಗ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಅಂತ ಇಲ್ಲ, ಈಗ ಎಲ್ಲ ಮೆಡಿಕಲ್ ಫೆಸಿಲಿಟೀಸಲ್ಲಿ ಅದು ಕಾಲೇಜ್ ಇರ್ಬೋದು ಮತ್ತು ಕ್ಲಿನಿಕ್ಸ್ ಇರ್ಬೋದು, ಅವ್ರದ್ದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಆ್ಯಕ್ಟು ಮತ್ತು ರೂಲ್ಸ್ ಇದೆ. ವಿ ಆರ್ ಆಲ್ ಬೌಂಡ್ ಬೈ ದೋಸ್ ರೂಲ್ಸ್. ಈಗ KPME ಕೆಳಗಡೆ ಆ ರೂಲ್ಸನ್ನು ಅವರು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ನಾವು ಚೆಕ್ ಮಾಡಲಿಕ್ಕೆ DHO ಅವರಿಗೆ ಹೇಳಿದ್ದೀವಿ. ಸೊ ಆಲ್ ದ ಮೆಡಿಕಲ್ ಫೆಸಿಲಿಟೀಸ್, ಅದು ಒಂದು ಕ್ಲಿನಿಕ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು ಅಥವಾ ಕಾಲೇಜೇ ಇರ್ಬೋದು, ಎಲ್ಲರೂ ಕೂಡ ಅದು ಫಾಲೋ ಮಾಡಬೇಕು. ಮಾಡಿಲ್ಲ ಅಂದರೆ ಅಂಡರ್ ದಿ ಆ್ಯಕ್ಟ್ ವಿ ವಿಲ್ ಬಿ ಟೇಕಿಂಗ್ ಸಮ್ ಆ್ಯಕ್ಷನ್. ಸೊ ಈಗ DHO ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲಿ ಎಲ್ಲ ಕ್ಲೀನಪ್ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಅವರಿಗೆ ನಾವು ಹೇಳಿದ್ದೀವಿ ಪ್ಲೀಸ್ ಚೆಕ್ ಇನ್ ಆಲ್ ದಿ ಅದರ್ ತಾಲೂಕ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಅಂತ ಕೂಡ ಹೇಳಿದ್ದೀವಿ. ಸೊ ವಿ ವಿಲ್ ಬಿ ವೆರಿ ಸ್ಟ್ರಿಕ್ಟ್ ಆನ್ ದಟ್. ವಿ ವಿಲ್ ಎನ್ಶೋರ್ ದಟ್ ಆ್ಯಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಆ್ಯಕ್ಟ್ ಏನಿದೆ ಅದು ಪ್ರಕಾರ ನಾವು ಮುಂದೆ ಏನೋ ಮಾಡ್ತಿದ್ದಾರಾ ಅಂತ ನೋಡಿ ನಾವು ಕೂಡ ಕ್ರಮ ತಗೊಳ್ತೀವಿ. DHOಗೆ ಹೇಳಬೇಕು, ನಾನು ಹೇಳ್ತೀನಿ. ನಮ್ಮ ವರದಿಗಾರರು ಕೇಳಿದ್ದೇ ಒಂದು, ಜಿಲ್ಲಾಧಿಕಾರಿ ಮೇಡಮ್ ಅವರು ಹೇಳಿದ್ದೇ ಒಂದು. ಏನು ಕ್ರಮ ಆಗಿದೆ ಅನ್ನೋದನ್ನ ಹೇಳೋದು ಬಿಟ್ಟು ಮೇಡಮ್ ಅವರು ಬೇರೆ ಎಲ್ಲವನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇದೇ ವೇಳೆ ಜಿಲ್ಲಾಧಿಕಾರಿಯವರು ಹೇಳ್ತಾರೆ ಸದ್ಯ ಅಲ್ಲೆಲ್ಲ ಕ್ಲೀನ್ ಆಗಿದೆ ಅನ್ನೋ ಮಾಹಿತಿ ಬಂದಿದೆ ಅಂತ. ಹಾಗಿದ್ರೆ ಕ್ಲೀನ್ ಅಪ್ ಮಾಡಿಬಿಟ್ರೆ ಮುಗಿತಾ? ಇಷ್ಟು ವರ್ಷಗಳ ಕಾಲ ಮೆಡಿಕಲ್ ತ್ಯಾಜ್ಯವನ್ನ ಗುಡ್ಡೆ ಹಾಕಿ ಅದನ್ನ ಸುಟ್ಟು ಹಾಕಿ ತುಮಕೂರಿಗರ ಜೀವದ ಜೊತೆ ಚೆಲ್ಲಾಟವಾಡಿದವರ ವಿರುದ್ಧ ಕ್ರಮವೇ ಇಲ್ವಾ? ಇನ್ನು ಈ ಬಗ್ಗೆ DHO ಕ್ರಮ ತೆಗೆದುಕೊಳ್ತಾರೆ ಅಂತ ಜಿಲ್ಲಾಧಿಕಾರಿಯವರು ಹೇಳಿದ್ರು. ಹೀಗಾಗಿ ನಾವು DHO ಅವರನ್ನ ಕೂಡ ಸಂಪರ್ಕಿಸಿ ಅವರನ್ನ ಮಾತನಾಡಿಸುವ ಕೆಲಸ ಮಾಡಿದ್ವಿ. ಈ ವಿಚಾರವಾಗಿ ಏನೇನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳಿದ್ರೆ ಒಂದು ನೋಟಿಸ್ ಕೊಟ್ಟಿದ್ದು ಬಿಟ್ಟರೆ ಆರೋಗ್ಯ ಇಲಾಖೆ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಇವರು ಕೊಟ್ಟಿರೋ ನೋಟಿಸ್ಗೂ ಶ್ರೀದೇವಿ ಆಸ್ಪತ್ರೆಯವರು ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರಂತೆ. ಈಗ ನಾವು ದಿನಾಂಕ 23/4/25 ನಾವು ನೋಟಿಸ್ ಕೊಟ್ಟಿದ್ದೀವಿ. ಅಂಡರ್ KPME ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸಂಶೋಧನಾ ಆಸ್ಪತ್ರೆ ಅಸಮರ್ಪಕವಾಗಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರೋ ಬಗ್ಗೆ ನಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರೆ ಅನ್ನೋ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಅವ್ರಿಗೆ ಒಂದು ನೋಟಿಸನ್ನ ಜಾರಿ ಮಾಡಿದ್ದೀವಿ. ಈ ವೈದ್ಯಕೀಯ
ಜೈವಿಕ ವೈದ್ಯಕೀಯ ತ್ಯಾಜ್ಯಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡ್ತಿರೋ ಬಗ್ಗೆ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ನಾವು ಜಾರಿ ಮಾಡಿದ್ದು. ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ. ಇದನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನು ಅವರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಸೆಗ್ರಿಗೇಷನ್ ಮಾಡ್ತಾಯಿದ್ದೋ, ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸೆಗ್ರಿಗೇಷನ್ ಮಾಡ್ತಾಯಿದ್ದೋ. ಯಾರೋ ಈ ಚಿಂದಿಯಾಯರು ಎಲ್ಲ ಕೆಲವರೆಲ್ಲ ಅದು ಇದು ಹುಡ್ಕಕ್ಕೆ ಬಂದ್ಬಿಟ್ಟು ಬೆಂಕಿ ಹಚ್ಬಿಟ್ಟಿದ್ದಾರೆ. ಹಂಗಾಗಿ ಬೆಂಕಿ ಎಲ್ಲ ತಗಲಿದೆ. ಈ ಥರ ಮುಂದೆ ದಿನಗಳಲ್ಲಿ ಆಗ್ದಂಗೆ ನಾವು ನೋಡ್ಕೋತೀವಿ. ಇನ್ಮೇಲೆ ನಮಗೆ ಇದು ಈ ಥರ ಆಗ್ದಂಗೆ ಅವರು ಮಾಡಿದ್ದಾರೆ, ಹೇಳಿದ್ದಾರೆ. ನಾವು ಈ ಥರ ಮಾಡಲ್ಲ. ಇನ್ಮೇಲೆ ಈ ಥರ ಏನಾರ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಕ್ರಮ ಕೈಗೊಳ್ಬೋದು ಅಂತ ನಮಗೆ ಸರಿ. ನಾವು ಕ್ರಮ ಹೋಗಿದ್ದೋ. ಇನ್ನು ಶ್ರೀದೇವಿ ಆಸ್ಪತ್ರೆಯವರು ಕೊಟ್ಟಿರೋ ಉತ್ತರದಲ್ಲಿ ಒಂದಿಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಅದರಲ್ಲಿ ಅವರು ಪ್ರಜ್ವಲ್ BMW ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕಂಪನಿಯೊಂದಿಗೆ ಕಳೆದ ಏಪ್ರಿಲ್ 1ನೇ ತಾರೀಕಿನಿಂದ ಬಯೋಮೆಡಿಕಲ್ ತ್ಯಾಜ್ಯ ವಿಲೇವಾರಿ ಮಾಡುವ ಉದ್ದೇಶದಿಂದ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನುವ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕಳೆದ 1 ತಿಂಗಳ ಒಂದಿಷ್ಟು ರಸೀದಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಓಕೆ, ಆದರೆ ನಾವು ಸಾಕ್ಷಿ ಸಮೇತ ಮಾಡಿರೋ ವರದಿಯಲ್ಲಿ ಟನ್ಗಟ್ಟಲೆ ಮೆಡಿಕಲ್ ತ್ಯಾಜ್ಯವನ್ನು ವರ್ಷಾನುಗಟ್ಟಲೆಯಿಂದ ಸುರಿದಿರುವ ಬಗ್ಗೆ ಸಾಕ್ಷಿ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಯವರು ಶ್ರೀದೇವಿ ಆಸ್ಪತ್ರೆಯವರಿಗೆ ಕೇವಲ 1 ತಿಂಗಳ ಹಿಂದೆ ಆಗಿರೋ ಅಗ್ರಿಮೆಂಟು ಮತ್ತು ಆ ಕಂಪನಿಯ ರಸೀದಿಗಳನ್ನು ಮಾತ್ರವಲ್ಲ, ಅದಕ್ಕಿಂತ ಹಿಂದಿನ ಅಗ್ರಿಮೆಂಟ್ ಜೊತೆಗೆ ಅದರ ರಸೀದಿಗಳನ್ನು ಕೂಡ ತರಿಸಿಕೊಂಡು ತನಿಖೆಯನ್ನು ನಡೆಸಬೇಕಿದೆ. ಅಷ್ಟೇ ಅಲ್ಲ, ಶ್ರೀದೇವಿ ಆಸ್ಪತ್ರೆಯವರು ಕೊಟ್ಟಿರುವ ಉತ್ತರದಲ್ಲಿ ಇನ್ನೊಂದು ಮಹತ್ವದ ವಿಚಾರವನ್ನು ಸೇರಿಸಿದ್ದಾರೆ. ನಾವು ಅಲ್ಲಿ ವಿಲೇವಾರಿಗಾಗಿ ಸುರಿದಿದ್ದ ಮೆಡಿಕಲ್ ತ್ಯಾಜ್ಯಕ್ಕೆ ಯಾರು ಕಸ ಆಯುವವರು ಬೆಂಕಿ ಇಟ್ಟು ಹೋಗಿದ್ದಾರೆ ಅನ್ನೋ ಉತ್ತರವನ್ನು ನೀಡಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಶ್ರೀದೇವಿ ಆಸ್ಪತ್ರೆಯವರು ಕಟ್ಟಿರೋ ಈ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ನಂಬುತ್ತಾ ಅಥವಾ ಮತ್ತೊಂದು ನೋಟಿಸ್ ಕೊಡುತ್ತಾ ಅಂತ ಕಾದು ನೋಡಬೇಕಿದೆ. ಇನ್ನು ಈಗ ಆಗಿರೋ ತಪ್ಪಿಗೆ ಏನು ಕ್ರಮ ತೆಗೆದುಕೊಳ್ತೀರಾ ಸರ್ ಅಂತ ಕೇಳಿದ್ರೆ, ನಾವು ಕ್ರಮ ತೆಗೆದುಕೊಳ್ಳಲ್ಲ, DC ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಮತ್ತೆ ಜಿಲ್ಲಾಧಿಕಾರಿ ಕಡೆ ಬೊಟ್ಟು ತೋರಿಸಿದ್ದಾರೆ. ಜೊತೆಗೆ ಶ್ರೀದೇವಿ ಆಸ್ಪತ್ರೆಯವರು ಮುಂದೆ ಹೀಗಾಗೋದಿಲ್ಲ ಅಂತ ಹೇಳಿದ್ದಾರಂತೆ. ಹೀಗಾಗಿ ಇವರು ಸುಮ್ಮನಾಗಿದ್ದಾರಂತೆ. ಅಲ್ಲಿ ಅಷ್ಟು ಅಡಿ ಆಳದವರೆಗೆ ಮೆಡಿಕಲ್ ತ್ಯಾಜ್ಯ ಹಾಕಿದ್ರು. ನೀವೇನಾದರೂ ಡಿಗ್ ಮಾಡಿ ನೋಡಿದ್ರಾ ಅಂತ ಕೇಳಿದ್ರೆ, ನಾವೇನು ಡಿಗ್ ಮಾಡಿ ನೋಡಿಲ್ಲ ಅನ್ನೋದು DHO ಮಾತು. ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಎಷ್ಟೋ 10 ಅಡಿ ಅವ್ರನ್ನ ಅದನ್ನ ಬೇರೆ ಕಡೆ ಸಾಗಿಸುವಾಗ 10 ಅಡಿ ಆಳ ಇರುತ್ತೆ. ನಿಮ್ ಗಮನಕ್ಕೆ ಏನ್ ಬಂತು? ನಾವು ಹೋದ ದಿವಸ ಅಲ್ಲಿ ಈಗ ನಾವು ಹೋದ ದಿವಸ ಅಲ್ಲಿ ಏನಾದ್ರು ವೆಹಿಕಲ್ ಆಗಲಿ ಮೂವ್ಮೆಂಟ್ಸ್ ಆಗಲಿ ಏನೂ ಇರಲಿಲ್ಲ. ಡ್ರೈ ಫೀಲ್ಡ್ ಇತ್ತು. ಸೊ ಮುಂದೆ ಹೋಗಿದ್ರೆ ಒಂದು ಸ್ವಲ್ಪ ಎಲ್ಲ ವೇಸ್ಟ್ ಥರನೇ ಇತ್ತು. ಅದನ್ನು ನೋಡ್ಕೊಂಡು ಬಂದಿದ್ದು. ಅದು ನಾನು ನೋಡಿಲ್ಲ. ಡಿಗ್ ಮಾಡಿ ನಾವು ನೋಡಿಲ್ಲ. ನಾವು ಡಿಗ್ ಮಾಡಿ ನೋಡಿಲ್ಲ. ಸೂಪರ್ವೈಸಲ್ ಆಗಿ ಯಾವತ್ತೂ ವೆಹಿಕಲ್ಸ್ ಮೂವ್ಮೆಂಟ್ಸ್ ಏನಿರಲಿಲ್ಲ. ಗಿಡ ಮರ ಎಲ್ಲ ಇದ್ದು ಆ ಕಡೆ ಎಲ್ಲ ಇದೆ. ಅದು ಸಾರ್ವಜನಿಕರು ನನಗೆ ಒಂದು ಕೊಟ್ಟಿದ್ದಾರೆ. ನನಗೆ ಒಂದು ಅವ್ರ ಲಾಯರ್ ಒಂದು ಕೊಟ್ಟು ಈಗ ಪರ್ಟಿಕ್ಯುಲರಲ್ಲಿ ನಾವು KPM ಅಂಡರ್ ಏನು ಬರ್ತದೆ ಈ ಥರ ಮಾಡಬಾರ್ದು ಅಂತ ಅವ್ರಿಗೆ. ಯಾಕೆಂದರೆ ಅವರು ಇದು ಎಂಥದ್ದು ಇವರು ತ್ಯಾಜ್ಯ ವಿಲೇವಾರಿ ಇದರಿಂದ ಅವರು ಪರಿಸರ ಮಾಲಿನ್ಯ ಇಲಾಖೆಯಿಂದ ಲೈಸೆನ್ಸ್ ಕೊಟ್ಟ ಮೇಲೆ ನಾವು ಲೈಸೆನ್ಸ್ ಕೊಡೋದು, KPM ಕೊಡೋದು. ಅವ್ರದ್ದು ಇದೆ, KPM ಲೈಸೆನ್ಸ್ ಇದೆ. ಅದು ಇದು ನಮ್ಮದು. ಅದನ್ನೇ ಹೇಳ್ತೇವೆ ಪರಿಸರ. ಒಂದು ನಿಮಿಷ, ಪರಿಸರ ಮತ್ತು ತ್ಯಾಜ್ಯ ವಿಲೇವಾರಿ ಆಫೀಸ್ ಇದೆ. ಅವರು ಇದನ್ನು ಸೂಪರ್ವೈಸ್ ಮಾಡ್ತಕ್ಕಂಥದ್ದು. ಅದು ನನ್ನ ಇದಕ್ಕೆ ಒಳಪಡೋದಿಲ್ಲ. ಜಿಲ್ಲಾಡಳಿತ ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಕಾಲೇಜಿನವ್ರಿಗೆ ಒಂದು ಮೆಮೊನು ಇಶ್ಯೂ ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಇನ್ನು ಮುಂದೆ ದಿನ ಈ ಥರ ಏನಾನ ಮಾಡಿ ನನ್ನ ಗಮನಕ್ಕೆ ಬಂದರೆ ಅದು ಕ್ರಮ ಅವ್ರಿಗೆ ಜಿಲ್ಲಾಡಳಿತ ಅವ್ರಿಗೆ ಅವರ DC ಮೇಡಮ್ ಏನು ಹೇಳ್ತಾರೆ ನೋಡಿ ತಗೋಬೇಕಷ್ಟೆ. ಇಲ್ಲ, ಪರಿಸರ ಮತ್ತು ತ್ಯಾಜ್ಯ ವಿಲೇವಾರಿ ಕಡೆಯಿಂದ ತಗೋಬೇಕು ಇದನ್ನು ಕರೆಕ್ಟಾಗಿ. ಈಗ DC ಮೇಡಮ್ಗೆ ನಾನು ತಿಳಿಸಿದ್ದೀನಿ. ಮೇಡಮ್ ಅವ್ರ ಗಮನಕ್ಕೆ ನಾವೊಂದು ಈ ಥರ ಕೊಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆಲ್ಲ ತಿಳಿಸಿದ್ದೀನಿ. ಅಲ್ಲೇ ಅದು ಅವ್ರು ಬಂದಿಸನೇ ಈಗ ಅದು ಅವತ್ತು ಏನು ಬಂತು ನಮಗೆ ದಿನಾಂಕ 23/4/25 ವಾಪಸ್ ಬಂದಿದೆ. ನಮಗೆ ಅವತ್ತೇ ವಾಪಸ್ ಕಳಿಸಿದ್ದಾರೆ ಸಾಯಂಕಾಲ. ಅದನ್ನು ಅವ್ರ ಗಮನಕ್ಕೆ ತಗೊಂಡಿದ್ದೀನಿ. ಅದು ಅವ್ರ ಗಮನಕ್ಕೆ ತಂದಿದ್ದೀನಿ ನಾನು.
ಕ್ರಮ ಆಯ್ತಾ ಇಲ್ವಾ ಅಂತ. ಅಲ್ಲ, ಜಿಲ್ಲಾಡಳಿತನ ಡಿಸೈಡ್ ಮಾಡಬೇಕು. ಇನ್ನು ನಾವು ವಾಸ್ತವಾಂಶವನ್ನ ವರದಿ ಮಾಡಿದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಅದರ ವರದಿಯನ್ನ ಕೇಂದ್ರ ಕಚೇರಿಗೆ ನೀಡುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೂ ಪರಿಸರದ ಮೇಲೆ ಕಾಳಜಿ ಕಮ್ಮಿಯಾದ ಹಾಗಿದೆ. ಹೀಗಾಗಿ ಅಲ್ಲಿಂದಲೂ ಯಾವುದೇ ಕ್ರಮವಾಗಿಲ್ಲ. ಇತ್ತ ಜಿಲ್ಲಾಡಳಿತವಂತೂ ಈ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಇವರಿಗೆಲ್ಲ ತುಮಕೂರು ಜನರ ಮೇಲೆ ಇಷ್ಟೇನಾ ಕಾಳಜಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.